ಕ್ಯಾಂಪಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ಝೀ ಲರ್ನಿಂಗ್ ಲ್ಯಾಬ್ ಮತ್ತು LLRIನ ಫೌಂಡರ್ ಮತ್ತು CEO ಆಗಿರತಕ್ಕಂತ ಪ್ರಶಾಂತ್ ಬಿರಾದರ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಧನ್ಯವಾದಗಳು. ಓಡ್ತಾ ಇರುವಂತಹ ಜಗ, ಈಗ ಸಾಕಷ್ಟು ಜನ ಹೇಳ್ತಿರ್ತಾರೆ ನಿರುದ್ಯೋಗ ಸಮಸ್ಯೆ ಅನ್ನೋದಂತೂ ಎದ್ದು ಕಾಡ್ತಾ ಇದೆ. ಈಗಾಗಲೇ ನಾನು ಡಿಗ್ರಿ ಮುಗಿಸಿದ್ದೀನಿ, ಈಗಾಗಲೇ ನಾನು ಉನ್ನತ ಮಾರ್ಕ್ಸ್ಗಳನ್ನ ತೆಗೆದುಕೊಂಡಿದ್ದೀನಿ, ಡಿಸ್ಟಿಂಕ್ಷನ್ ತಗೊಂಡಿದ್ದೀನಿ, ಆದರೂ ಕೂಡ ಜಾಬ್ ಸಿಗ್ತಿಲ್ಲ ಅಂತ ತುಂಬ ಜನ ಕೊರಗ್ತಾ ಇರ್ತಾರೆ. ಆದರೆ ತುಂಬ ಜನರು ಗೊತ್ತಿಲ್ಲ, ಓಡ್ತಾ ಇರುವಂತಹ ಯುಗದಲ್ಲಿ ಸಾಕಷ್ಟು ಸರ್ಟಿಫಿಕೇಶನ್ ಕೋರ್ಸ್ಗಳು ಕೂಡ ಬಂದಿದೆ. ಅದನ್ನು ಮಾಡ್ಕೊಂಡ ತಕ್ಷಣವೇ ಕೆಲಸ ಸಿಗೋದಕ್ಕೂ ಕೂಡ ಈಸಿ ಆಗುತ್ತೆ ಅನ್ನೋದು ತುಂಬ ಜನರು ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಸಂಸ್ಥೆ ಬಗ್ಗೆ, ನಿಮ್ಮ ಒಂದು ಕೋರ್ಸ್ಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ನನ್ನ ಗೈಡೆನ್ಸು. ಸೊ ಗೈಡೆನ್ಸ್ ಏನಂದರೆ, ಲೈಕ್ ಸ್ಟೂಡೆಂಟ್ಸು ಗ್ರ್ಯಾಜುಯೇಷನ್ ಇಸ್ ಟೋಟಲಿ ಡಿಫ್ರೆಂಟ್, ಜಾಬ್ಸ್ ಇಸ್ ಟೋಟಲಿ ಡಿಫ್ರೆಂಟ್. ಗ್ರ್ಯಾಜುಯೇಷನ್ ಅಂತ ಬಂದರೆ ಅವರು ಸ್ಟಡಿ ನಾಲೆಜ್ ತಗೋತಿದ್ದಾರೆ, ಬಟ್ ಇಂಡಸ್ಟ್ರಿ ಸ್ಟಡಿ ನಾಲೆಜ್ ಬೇಕಾಗಲ್ಲ. ಕರೆಂಟ್ ಟ್ರೆಂಡ್ ಏನಿರುತ್ತೆ ಅದ್ರ ಮೇಲೆ ಯಾರಿಗೆ ನಾಲೆಜ್ ಇದೆ ಅವ್ರಿಗೆ ಜಾಬ್ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಜಾಬ್ ಅಂತ ಬಂದರೆ ವೆರೈಟೀಸ್ ಸೆಕ್ಟರ್ಸ್ ಇದೆ, ಸ್ಕಿಲ್ಸ್ ಇರುತ್ತೆ, ಆ ಸ್ಕಿಲ್ಸಲ್ಲೂ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಮೋಸ್ಟ್ ಆಫ್ ದ ಪೀಪಲ್ ಟ್ರೆಂಡ್ ಗೊತ್ತಿದೆ, ಫ್ಲೂಯೆನ್ಸಿ ಇಲ್ಲ ಕಮ್ಯುನಿಕೇಷನಲ್ಲಿ, ಕಾನ್ಫಿಡೆಂಟ್ ಇಲ್ಲ. ಸೊ ಸ್ಕಿಲ್ ಅಂತ ಬಂದರೆ ನಾವು ಎಂಡ್ ಟು ಎಂಡ್ ಎಕ್ಸ್ಪರ್ಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನಮ್ದು ಎಷ್ಟೋ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಓನ್ಲಿ 2 to 5% ಜನಕ್ಕೆ ಜಾಬ್ಸ್ ಇದೆ. ಮಿಕ್ಕಿರೋ 95% ಜನಕ್ಕೆ ಜಾಬ್ಸ್ ತುಂಬ ಕಡಿಮೆ ಇದೆ. ಅವ್ರದ್ದೇ ಆದ ಪ್ರೊಫೈಲ್ ಬಿಟ್ಟು ಡಿಫ್ರೆಂಟ್ ಪ್ರೊಫೈಲಲ್ಲಿ ಕೆಲಸ ಮಾಡ್ತಾರೆ. ಇನ್ ಟರ್ಮ್ಸ್ ಆಫ್ ಝೊಮ್ಯಾಟೊ ಆಗಿರ್ಬೋದು, ಅಥವಾ ಮ್ಯಾಟ್ರಿಮೋನಿ ಆಗಿರ್ಬೋದು, ಅಥವಾ ಕಾಲ್ ಸೆಂಟರ್ ಆಗಿರ್ಬೋದು, ಸೇಲ್ಸ್ ಪ್ರೊಫೈಲ್ ಆಗಿರ್ಬೋದು. ಸೊ ಅವ್ರದ್ದೇ ಆದ ಪ್ರೊಫೈಲ್ ಬಿಟ್ಟು ಅವ್ರು ಡಿಫ್ರೆಂಟ್ ಪ್ರೊಫೈಲ್ ಹೋಗ್ತಾರೆ ಬಿಕಾಸ್ ಆಫ್ ಸರ್ವಿಂಗೋಸ್ಕರ. ಅರ್ಥ ಆಯ್ತಾ ನಿಮಗೆ? ಸೊ ಎಷ್ಟೋ ಸ್ಟೂಡೆಂಟ್ಸ್ಗೆ ಒಂದು ಗೈಡೆನ್ಸ್ ಏನಂದ್ರೆ, ಸ್ಕಿಲ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ, ವಿಲ್ ಬಿ ವರ್ಕಿಂಗ್ ಆಸ್, ನಾವು ಒಂದು ಬ್ರಿಡ್ಜ್ ಥರ ಕೆಲಸ ಮಾಡ್ತೀವಿ. ಸ್ಟೂಡೆಂಟು ಗ್ರ್ಯಾಜುಯೇಟ್ ಆದಮೇಲೆ ಒಂದು ಜಾಬ್ ಸಿಗೋವರೆಗೂ ಆ ಬ್ರಿಡ್ಜ್ನ ನಾವು ಕವರ್ ಮಾಡ್ತೀವಿ. ಸೊ ಇನ್ ಟರ್ಮ್ಸ್ ಆಫ್ ಸ್ಕಿಲ್, ಇನ್ ಟರ್ಮ್ಸ್ ಆಫ್ ಪರ್ಸನಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಏನು ಡಿಮಾಂಡ್ ಇದೆ ಇಂಡಸ್ಟ್ರಿಯಲ್ಲಿ ಅನ್ನೋದು, ಒಂದು ಕಂಟೆಂಟ್ನ ನಮಗೆ ಸ್ಟ್ರಾಂಗ್ ಆಗಿ ಕಂಟೆಂಟ್ನ ಅವ್ರಿಗೆ ಸ್ಟೂಡೆಂಟ್ಗೆ ಗೈಡ್ ಮಾಡ್ತೀವಿ ಎಕ್ಸ್ಪರ್ಟ್ಸ್ ಕಡೆಯಿಂದ. ಸೊ ಆ ಗೈಡ್ ಮಾಡಿದ ಮೇಲೆ ಈಸಿಯಾಗಿ ಅವ್ರು ಜಾಬ್ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಹೋಗುತ್ತೆ. ಸೊ ಇವತ್ತಿನ ಡೇಟಲ್ಲಿ ಜನರು ಅಂತಾರೆ, ವೈ ಶುಡ್ ಐ ಇನ್ವೆಸ್ಟ್ ಮನಿ ಇನ್ ಕೋರ್ಸ್ ಅಂತಾರೆ. ಬಟ್ ನೀವು ಇನ್ವೆಸ್ಟ್ ಮಾಡಲೇಬೇಕು, ದೇರ್ ಇಸ್ ನೋ ಆಪ್ಷನ್. ಯಾಕೆಂದ್ರೆ ಪ್ಯಾನ್ ಇಂಡಿಯಾ ಜನ ಕಾಂಪಿಟೇಟಿವ್ ರೇಸಲ್ಲಿ ಇದ್ದಾರೆ. ಸೊ ನಿಮಗೆ ಒಂದು ಸ್ಟ್ರಾಂಗ್ ರೆಫರೆನ್ಸ್ ಪ್ಲಾಟ್ಫಾರ್ಮ್ ಬೇಕು. ಪ್ಲಾಟ್ಫಾರ್ಮ್ ಸಿಕ್ಕಿದ ಮೇಲೂ ನಿಮಗೆ ಟೆಕ್ನಿಕಲ್ ಸ್ಟ್ರಾಂಗ್ ಆಗಿರಬೇಕು, ಸ್ಕಿಲ್ಸ್ ಬೇಕೇ ಬೇಕು. ಆ ಸ್ಕಿಲ್ಸ್ಗೋಸ್ಕರ ಆದರೂ ನೀವು ಕಲೀಲೇಬೇಕು. ಸೊ ಇಲ್ಲಿವರೆಗೂ ನೀವು ಗೈಡೆನ್ಸ್ ತೊಗೊಂಡಿದ್ದೀರಾ, ಪ್ರೊಫೆಸರ್ದು ಅದು ಇದು ಅಂತ ತೊಗೊಂಡಿದ್ದೀರಾ, ಬಟ್ ಗ್ರ್ಯಾಜುಯೇಟ್ ಆದಮೇಲೆ ಗೈಡೆನ್ಸ್ ಬೇಕಾ ಬೇಡ ನಿಮಗೆ ಜಾಬ್ಗೋಸ್ಕರ? ಸೊ ಎಂಡ್ ಟು ಎಂಡ್ ಲರ್ನಿಂಗ್ ಲ್ಯಾಬ್ ಕಡೆಯಿಂದ ಅವ್ರಿಗೆ ಸ್ಟಾರ್ಟ್ ಇಂದ ಎಂಡ್ ವರೆಗೂ ವಿಲ್ ಬಿ ಹೆಲ್ಪಿಂಗ್ ಆಸ್ ಅ ಬ್ರಿಡ್ಜ್, ವಿಲ್ ಬಿ ವರ್ಕಿಂಗ್ ಆಸ್ ಬ್ರಿಡ್ಜ್ ಥರ ನಾವು ಕೆಲಸ ಮಾಡ್ತೀವಿ. ಸೊ ನಿಮ್ಮ ಸಂಸ್ಥೆ ಅಂದರೆ ಎಷ್ಟು ವರ್ಷದಿಂದ ಇದೆ ಮೇಡಮ್? ನಾನು ನನ್ನ ಬಗ್ಗೆ ಮೊದಲು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಉತ್ತರ ಕರ್ನಾಟಕದವರು, ಬೀದರಿಂದ. ನಾನು ಗ್ರ್ಯಾಜುಯೇಟಲ್ಲಿ ಇದ್ದಾಗಿಂದ ನೋಡ್ತಾ ಇದ್ದೀನಿ, ಎಷ್ಟೋ ಜನಗೆ ಒಂದು ಪ್ರಾಬ್ಲಮ್ ಫೇಸ್ ಆಗ್ತಿದೆ. ಜಾಬ್ ಗ್ರ್ಯಾಜುಯೇಟ್ ಆಗಿದೆ, ಡಿಸ್ಟಿಂಕ್ಷನ್ ರಿಸಲ್ಟ್ ಇದೆ, ಜಾಬ್ ಇಲ್ಲ. ಸೊ ಇದ್ರ ಮೇಲೆ ನಾನು ಮೊದಲಿಂದನೇ ನೋಡ್ತಾ ಬಂದಿದ್ದೆ, ಇದ್ರ ಮೇಲೆ ನಾನು ಹೇಗೆ ಕೆಲಸ ಮಾಡಬೇಕು ಅಂತ. ಗ್ರ್ಯಾಜುಯೇಟ್ ಆದಮೇಲೆ ಮೊದಲಕ್ಕಿಂತ ಕೆಲಸ ನಾನು ಮಾಡಿರೋದು ಬ್ಯಾಂಗ್ಳೂರು ಬಂದಿರೋದು. ಬ್ಯಾಂಗ್ಳೂರು ಬಂದುಬಿಟ್ಟು 1 ವರ್ಷ ನಾನು ಸರ್ವೆ ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಹೇಗೆ ಹೆಲ್ಪ್ ಮಾಡಬೇಕು ಸ್ಟೂಡೆಂಟ್ಸ್ಗೆ ಅಂತ. ಸೊ ಅವಾಗ ಏನು ಮಾಡಿದೆ ಅಂದರೆ, ಈ ಥರ ಪ್ಲ್ಯಾಟ್ಫಾರ್ಮ್ ನನ್ನ ತಲೆಯಲ್ಲಿ ಬಂತು. ಆಗ ನಾನು ಇಂಡಸ್ಟ್ರಿ ಎಕ್ಸ್ಪರ್ಟ್ ಜೊತೆ ಮೀಟ್ ಆದೆ, ಕಂಪ್ನೀಸಲ್ಲಿ ಹೋದೆ, ಎಲ್ಲರ ಜೊತೆ ಮಾತಾಡಿಕೊಂಡೆ. ಆವಾಗ ನನ್ನದೇ ಆದ ಒಂದು ಸ್ಟ್ರಾಂಗ್ ಕರಿಕ್ಯುಲಮ್ ರೆಡಿ ಮಾಡಿದೆ. ಕರಿಕ್ಯುಲಮ್ ಇನ್ ಟರ್ಮ್ಸ್ ಆಫ್ ಜಾಬ್ ಹೇಗೆ ಸಿಗಬೇಕು ಅಂತ, ಆಯಿತಾ? ಸೊ 90% ಜನಗೆ ಗೈಡೆನ್ಸ್ ಇಲ್ಲ. ಗ್ರ್ಯಾಜುಯೇಟ್ ಆದಮೇಲೆ ಮಾಸ್ಟರ್ಸ್ ಮಾಡಬೇಕಾ, ಅಥವಾ PhD ಮಾಡಬೇಕಾ, ಅಥವಾ ಜಾಬ್ ಮಾಡಬೇಕಾ? ಮಾಸ್ಟರ್ಸ್ ಮಾಡಿದ್ರೂ ಅಲ್ಲೇ ಬರ್ತಾರೆ, ಗ್ರ್ಯಾಜುಯೇಟ್ ಆದ್ರೂ ಅಲ್ಲೇ ಬರ್ತಾರೆ, PhD ಮಾಡಿದ್ರು ಅಲ್ಲೇ ಬರ್ತಾರೆ. ಸೊ ಡಿಫ್ರೆನ್ಸ್ ಏನು? ಮಾಸ್ಟರ್ಸ್ ಏನಕ್ಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಜನಗೆ, PhD ಏನು ಮಾಡ್ಬೇಕಂತ ಗೊತ್ತಿಲ್ಲ. ಸೊ ನಾನೇನು ಮಾಡಿದೆ, ಸ್ವಲ್ಪ ಸರ್ವೆ ಮಾಡಿಬಿಟ್ಟು ಅವಾಗ ನನ್ನದೇ ಆದ ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದೆ, ಝೀ ಲರ್ನಿಂಗ್ ಲ್ಯಾಬ್ ಅಂತ. 5 ವರ್ಷದಿಂದ ನಾನು ಸತತವಾಗಿ ಮಾರ್ಕೆಟಲ್ಲಿ ಇದ್ದೀನಿ. ಎಷ್ಟೋ ಕಂಪ್ನೀಸ್ ಜೊತೆ ನಾನು ಟೈಅಪಲ್ಲಿ ಇದ್ದೀನಿ, ಮಾತಾಡ್ತೀವಿ, ನೆಟ್ವರ್ಕ್ ತುಂಬ ಸ್ಟ್ರಾಂಗ್ ಇದೆ ನಮ್ಮದು. ಇಲ್ಲಿವರೆಗೂ ಸುಮಾರು ಜನ ನಮ್ಮ ಹತ್ರ ಅಡ್ಮಿಷನ್ಸ್ ಮಾಡ್ತಾರೆ, ಸುಮಾರು ಜನ ಬ್ಯಾಂಗ್ಳೂರಲ್ಲಿ, ಪ್ಯಾನ್ ಇಂಡಿಯಾ ಆಗಿರ್ಬೋದು, ಎಷ್ಟೋ ಜನ ಮಾಡ್ತಾರೆ. ಎಷ್ಟೋ ಜನಗೆ ತುಂಬ ನಾಲೆಜ್ ಕೊಟ್ಟಿದ್ದೀವಿ. ನಮ್ಮದೇ ಆದ ಈ ಎಂಟೈರ್ ಇಂಡಿಯಾ ಆಗಿರ್ಬೋದು, ಹೊರಗಡೆ ಸ್ಟೂಡೆಂಟ್ಸು ನಮ್ಮ ಹತ್ರ ಅಡ್ಮಿಷನ್ಸ್ ತಗೋತಾರೆ. ಓಕೆ, ದ್ಯಾಟ್ ಈಸ್ ಹೌ ವಿ ಆರ್. ಸೊ ನಮ್ದು ಒಂದು ಕಂಟೆಂಟ್ನ ನಾನು ರೆಡಿ ಮಾಡಿಬಿಟ್ಟು, ಕಂಟೆಂಟ್ ಆಗಿರ್ಬೋದು, ಸ್ಕಿಲ್ಸ್ ಏನು ಬೇಕು ಒಂದು ಜಾಬ್ಗೆ, ಆ ಸ್ಕಿಲ್ ಎಲ್ಲ ಸರ್ವೆ ಮಾಡಿಬಿಟ್ಟು ಪ್ರಾಪರ್ ಆಗಿ ನಾನು ಒಂದು ಸ್ಕಿಲ್ ಸೆಟ್ ರೆಡಿ ಮಾಡಿದೆ, ನನ್ನದೇ ಆದೊಂದು ಕರಿಕ್ಯುಲಮ್ ರೆಡಿ ಮಾಡಿದೆ. ಸೊ ವೆನ್ ಇಟ್ ಕಮ್ಸ್ ಟು ಟೆಕ್ನಿಕಲ್ ಕರಿಕ್ಯುಲಮ್ ಬಂತು ಅಂದ್ಕೊಳ್ಳಿ, ನಾನು ಎಲ್ಲ ಕಂಪ್ನೀಸ್ ಜೊತೆಯಿಂದ ಎಕ್ಸ್ಪರ್ಟ್ಸ್ ಕಡೆಯಿಂದ ಮಾತಾಡಿಕೊಂಡು ಆ ಕಂಟೆಂಟ್ನ ರೆಡಿ ಮಾಡಿಕೊಂಡು ಎವ್ರಿ 6 monthsಗೆ ಆ ಕಂಟೆಂಟ್ ಚೇಂಜ್ ಆಗುತ್ತೆ. ಯಾಕೆ ಇಂಡಸ್ಟ್ರಿ ಟ್ರೆಂಡ್ ಏನು ಮಾಡಿದೆ? ಫಾರ್ ಎಕ್ಸಾಂಪಲ್, ಇವಾಗ ಎಷ್ಟೋ ಜನ BCom ಮಾಡ್ತಾರೆ,
ಓಕೆನಾ. ಅವರು ನಾನ್ ಕೋಡಿಂಗ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬೋದು. ಕೋಡಿಂಗ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಗೈಡೆನ್ಸೇ ಇಲ್ಲ ಏನ್ ಮಾಡಬೇಕು ಅಂತ. ನಾನ್ ಕೋಡಿಂಗ್ ಇರೋರ್ಗೂ ಗೈಡೆನ್ಸ್ ಇಲ್ಲ. ಸೊ ಅವರು ಐ.ಟಿ. ಅಲ್ಲಿ ಬರ್ಬೋದು. ಇವಾಗ ಒನ್ ಟೈಮ್ ಅಲ್ಲಿ ಇತ್ತು ಕಂಪ್ಯೂಟರ್ ಸೈನ್ಸ್ ಮಾಡೋರು ಐ.ಟಿ. ಅಲ್ಲಿ ಬರಬೇಕು ಅಂತ ರೂಲ್ ಇತ್ತು. ಆ ತರ ಏನೂ ಇಲ್ಲ. ನಾನ್ ಕೋಡಿಂಗ್ ಇದ್ದವರು ಐ.ಟಿ. ಅಲ್ಲಿ ಬರ್ಬೋದು, ಬಟ್ ಗೈಡೆನ್ಸ್ ಬೇಕು ಅದಕ್ಕೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹತ್ರ ಬಂದ್ರು ನಾನ್ ಕೋಡಿಂಗ್ ಅವ್ರು ಎಷ್ಟೋ ಜನ ಬಂದ್ರು, ಸರ್ ಐ.ಟಿ. ಅಲ್ಲಿ ಹೋಗ್ಬೇಕು ಅಂದ್ರೆ ಏನ್ ಮಾಡಬೇಕು. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ನೋಡಪ್ಪ ನೀವು ನಾನ್ ಕೋಡಿಂಗ್ ಅಲ್ಲ, ಸೊ ನಿಮ್ಗೆ ನಾನು ಅನಾಲಿಟಿಕ್ ಡಿಮಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಅನಾಲಿಟಿಕ್ ಅಂದ್ರೆ ಡೇಟಾ ಅನಾಲಿಟಿಕ್ ಡಿಮಾಂಡ್, ಲೈಕ್ ಪ್ರೊಫೈಲ್ ತುಂಬಾ ಡಿಮಾಂಡ್ ಇದೆ. ಅನಾಲಿಟಿಕಲ್ ಹೋಗ್ಬಿಟ್ಟು ನೀವು ಡೇಟಾ ಸೈಂಟಿಸ್ಟ್ ಅಲ್ಲಿ ಹೋಗ್ಬಿಟ್ಟು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ವಿಚ್ ಮಾಡ್ಬೋದು. ಸೊ ಈಸಿಯಾಗಿ ಎ.ಐ. ವರೆಗೂ ಹೋಗ್ಬೋದು. ಎ.ಐ. ಇವಾಗ ಕರೆಂಟ್ ಟ್ರೆಂಡ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಜನರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಅವ್ರಿಗೆ ಅನಾಲಿಟಿಕ್ಸ್ ಅಲ್ಲಿ ಹೋದ್ರೆ ಒಂದು ಈಸಿಯಾಗಿ ನಿಮ್ಗೆ ಒಂದು ಸೇತುವೆ ಸಿಗುತ್ತೆ. ಸೊ ನೀವು ಸ್ವಿಚ್ ಆಗಿ ಎ.ಐ. ಹೋಗ್ಬೋದು. ಪ್ಯಾಕೇಜ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಐಟಿನೂ ಆಯ್ತು, ನಾನ್ ಕೋಡಿಂಗ್ ಅವರು ಜಾಬ್ ಸಿಗ್ತಿಲ್ಲ. ಸೊ ಪ್ರಾಪರ್ ಗೈಡೆನ್ಸ್ ಇಲ್ಲ ಅಂದ್ರೆ ಸ್ಟೂಡೆಂಟ್ ಏನು ಮಾಡೋಕ್ಕಾಗಲ್ಲ. ಸೊ ನಾನ್ ಕೋಡಿಂಗ್ ಆಲ್ಸೋ ಕ್ಯಾನ್ ಎಲಿಜಿಬಲ್ ಟು ಅಪ್ಲೈ ಇನ್ ಟು ಐ.ಟಿ. ಐ.ಟಿ. ನಾನ್ ಕೋಡಿಂಗ್ ಅವರು ಹೋಗ್ಬೋದು, ಬಟ್ ತುಂಬಾ ಜನಗೆ ಅರಿವಿಲ್ಲ ಅದ್ರದ್ದು ಹೇಗೆ ಹೋಗ್ಬೇಕು ಅಂತ. ಸೊ ಅದು ಒಂದು ಪ್ರಾಬ್ಲಮ್ ನ ತುಂಬಾ ಜನ ಫೇಸ್ ಮಾಡ್ತಾರೆ. ಸ್ಪೆಷಲಿ ಫಾರ್ ಬಿ.ಕಾಮ್, ಬಿ.ಸಿ.ಎ, ಎಂ.ಕಾಮ್, ಎಂ.ಸಿ.ಎ ಇವ್ರಿಗೆ ಹೇಳ್ತಿರೋದು, ಅವರು ಮತ್ತೆ ಯಾವುದೋ ಒಂದು ಜಾಬ್ ಹುಡ್ಕೋ ಟ್ರೈ ಮಾಡ್ತಾರೆ. ಬಟ್ ಐ ರಿಯಲಿ ವಾಂಟೆಡ್ ಟು ಸಜೆಸ್ಟ್ ಫಾರ್ ಸ್ಪೆಷಲಿ ನಾನ್ ಕೋಡಿಂಗ್ ಜನಗೆ ಅನಾಲಿಟಿಕ್ಸ್ ಅನ್ನೋದು ತುಂಬಾ ಡಿಮಾಂಡ್ ಪ್ರೊಫೈಲ್ ಇದೆ. ಅನಾಲಿಟಿಕ್ಸ್ ಹೋಗ್ಬೋದು, ನೀವು ಮುಂದೆ ಎ.ಐ. ಪ್ರೊಫೈಲ್ ಅಲ್ಲೂ ಸ್ವಿಚ್ ಆಗ್ಬೋದು. ಈ ಫೀಲ್ಡ್ ತುಂಬಾ ಚೆನ್ನಾಗಿದೆ ನಿಮಗೆ. ಯಾವ್ಯಾವ ತರ ಸರ್ಟಿಫಿಕೇಶನ್ ಕೋರ್ಸಸ್ ಇದೆ ಮೇಡಮ್? ನಮ್ಮ ಹತ್ರ ಇರೋದು 3 ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇವೆ. ಒಂದು ಬರುತ್ತೆ ಸರ್ಟಿಫಿಕೇಶನ್ ಅಂತ ಬರುತ್ತೆ, ಇನ್ನೊಂದು ಬರುತ್ತೆ ಅಡ್ವಾನ್ಸ್ಡ್ ಡಿಪ್ಲೊಮಾ ಅಂತ ಬರುತ್ತೆ, ಇನ್ನೊಂದು ಬರುತ್ತೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ. ಇಟ್ ಮೀನ್ ಒಂದು 4 ಮಂತ್ಸ್ ಇದೆ, ಇನ್ನೊಂದು 7 ಮಂತ್ಸ್ ಇದೆ, ಇನ್ನೊಂದು 12 ಮಂತ್ಸ್ ಇದೆ. ಡಿಫ್ರೆನ್ಸ್ ಏನ್ ಬರುತ್ತೆ ಅಂದ್ರೆ, 4 ಮಂತ್ಸ್ ಯಾರು ಮಾಡ್ತಾರೆ ಅಂದ್ರೆ ಆಲ್ರೆಡಿ ಒಂದು ಡೊಮಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಸ್ವಿಚ್ ಮಾಡಬೇಕು, ನಾಲೆಜ್ ಅಷ್ಟೇ ಬೇಕು, ಸರ್ಟಿಫಿಕೇಟ್ ಅಷ್ಟೇ ಬೇಕು ಅಂದ್ರೆ 4 ಮಂತ್ಸ್ ಹೋಗ್ತಾರೆ. 7 ಮಂತ್ ಬರುತ್ತೆ. 7 ಮಂತ್ಸ್ ಏನ್ ಮಾಡುತ್ತೆ ಅಂದ್ರೆ, ನಿಮ್ಗೆ ಡೆಡಿಕೇಟೆಡ್ ಡೊಮೇನ್ ಅಲ್ಲಿ ನಾನು ಹೋಗ್ಬೇಕು ಅಂದ್ರೆ 7 ಮಂತ್ ಇಸ್ ವೆರಿ ಗುಡ್. ನಿಮ್ ಪಿ.ಜಿ. ಡಿಪ್ಲೊಮಾ ಹೋಗ್ತೀನಿ ಅಂದ್ರೆ ಒಂದು ಹೈ ಸ್ಪೆಷಲೈಸ್ಡ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ತುಂಬಾ ಜನ ಪಿ.ಜಿ. ಅಲ್ಲಿ ಹೋಗ್ತಾರೆ, ಯಾಕೆಂದ್ರೆ ಅವ್ರ ರೆಸ್ಯೂಮ್ ಶಾರ್ಟ್ಲೈಸ್ ಆಗುತ್ತೆ ಆ ಪಿ.ಜಿ. ಸರ್ಟಿಫಿಕೇಟ್ ಇಂದ. ಯಾಕೆ ಪಿ.ಜಿ. ಅಲ್ಲಿ ತುಂಬಾ ಕಂಟೆಂಟ್ ಇರುತ್ತೆ ಕಂಪೇರ್ ಟು 6 ಮಂತ್ಸ್, 6 to 7 ಮಂತ್ಸ್ ಅಲ್ಲಿ ಕಂಟೆಂಟ್ ನಾಲೆಜ್ ಯಾರ ಹತ್ರ ಸ್ಟ್ರಾಂಗ್ ಇದೆ ಅವನಿಗೆ ಜಾಬ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ. ಸೊ 3 ways ಅಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸ್ವಲ್ಪ ಜನ ಇರುತ್ತೆ ಲೈಕ್ ಪಿ.ಜಿ. ಮಾಡಕ್ ಟೈಮ್ ಇರಲ್ಲ, ಡ್ಯೂರೇಷನ್ 12 ಗಂಟೆ ಯಾರು ನನ್ನ ಮಗ ಇನ್ವೆಸ್ಟ್ ಮಾಡ್ತಾರೆ ಅಂತಾರೆ. ಸೊ ಅಂತ ಟೈಮಲ್ಲಿ ಅವ್ರಿಗೋಸ್ಕರ 7 ಮಂತ್ಸ್ ಟ್ರೈನಿಂಗು ಇಟ್ಟಿದ್ದೀವಿ ನಾವು. ಆನ್ಲೈನ್ ಆಫ್ಲೈನ್ ನಿಮ್ಮ ಕ್ಲಾಸ್? ಮೇಡಮ್ ನನ್ನ ಹತ್ರ 2 ಪ್ಲಾಟ್ಫಾರ್ಮ್ ಇದೆ. ಬಟ್ ನೀವು ನೋಡಿರ್ಬೋದು ಆಫ್ಟರ್ ಕೋವಿಡ್ ಏನಾಗಿದೆ ಅಂದ್ರೆ ತುಂಬಾ ಎಲ್ಲನೇ ಚೇಂಜ್ ಆಗ್ಬಿಟ್ಟಿದೆ, ಎಲ್ಲ ಡಿಜಿಟಲ್ ಆಗ್ಬಿಟ್ಟಿದೆ. ಸೊ 90% ಜನ ಪ್ಯಾನ್ ಇಂಡಿಯಲ್ ಮನೆಯಲ್ಲಿ ಕೂತ್ಕೊಂಡು ಈ ತರ ಟ್ರೈನಿಂಗ್ ಮಾಡಬೇಕು ಅಂತಾರೆ. ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ, ಆಫ್ಲೈನ್ ಪ್ಲಾಟ್ಫಾರ್ಮ್ ಇದೆ. ಓಕೆನಾ. ಸೊ ನಮ್ದೇ ಆದ ಬ್ರಾಂಚಸ್ ಇದೆ ಮೇಡಮ್. ಒಂದು ಬ್ಯಾಂಗ್ಳೂರಲ್ಲಿ ನಮ್ದು 2 ಬ್ರಾಂಚ್ ಇದೆ. ಓಕೆನಾ. ಒಂದು ಜಯನಗರದಲ್ಲಿ, ಇನ್ನೊಂದು ಜೆ.ಪಿ. ನಗರದಲ್ಲಿ, ಇನ್ನೊಂದು ಬರುತ್ತೆ ಹೈದರಾಬಾದ್ ಅಲ್ಲಿ ಕುಕ್ಕಟ್ಪಲ್ಲಿ ಅಂತ ಇದೆ. ಇವಾಗ ನಾವು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಕೋಲ್ಕತ್ತಾದಲ್ಲಿ. ಸೊ ಬೆಂಗಾಲೀಸ್ಗೂ ನಾವು ಹೇಳಕ್ ಇಷ್ಟಪಡ್ತೀವಿ, ನಾವು ನಿಮ್ಮೂರಿಗೆ ಬರ್ತಾ ಇದೀವಿ. ಸೊ ನಿಮ್ಮೂರಲ್ಲೂ ನಾವು ಲರ್ನಿಂಗ್ ಲ್ಯಾಬ್ ಅನ್ನೋ ಸಂಸ್ಥೆಯನ್ನು ಉತ್ಪಾದನೆ ಮಾಡಿಬಿಟ್ಟು ಎಷ್ಟೋ ಜನಗೆ ನಾವು ಸಹಾಯ ಮಾಡೋಕ್ಕೆ ಬರ್ತಾ ಇದೀವಿ. ಓಕೆನಾ. ಕೋಲ್ಕತ್ತಾದಲ್ಲಿ ಬರ್ತಾ ಇದೀವಿ, ಪುಣೆದಲ್ಲಿ ಬರ್ತಾ ಇದೀವಿ, ಮುಂಬೈದಲ್ಲಿ ಬರ್ತಾ ಇದೀವಿ, ಚೆನ್ನೈಲಿ ಹೋಗ್ತಾ ಇದೀವಿ, ಕೇರಳದಲ್ಲಿ ಹೋಗ್ತಾ ಇದೀವಿ. ಆಲ್ರೆಡಿ 2 ವರ್ಷ ರೋಡ್ ಮ್ಯಾಪ್ ನಮ್ಮ ಹತ್ರ ರೆಡಿ ಇದೆ. ಸೊ ವಿತಿನ್ 2 years ನಾವು ಪ್ಯಾನ್ ಇಂಡಿಯಾದಲ್ಲಿ ಎಲ್ಲಾ ಕಡೆ ನಮ್ಮ ಸಂಸ್ಥೆ ಇರುತ್ತೆ. ಈಗ ತುಂಬಾ ಜನರಿಗೆ ಯಾವುದೇ ಒಂದು ಕೋರ್ಸ್ ಸೇರ್ಬೇಕಾದ್ರೆ ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೇಕು, ಜೊತೆಗೆ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಹೇಗಿರುತ್ತೋ ಅಲ್ಲಿನ ಟೀಮ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಿಮ್ಮ ಒಂದು ಟೀಮ್ ಬಗ್ಗೆ ಹೇಳೋದಾದ್ರೆ? ಓಕೆ ಮೇಡಮ್, ಫಸ್ಟ್ ಆಫ್ ಆಲ್ ಯಾವಾಗ ಜನರು ಗ್ರ್ಯಾಜುಯೇಟ್ ಆದಮೇಲೆ ತುಂಬ ಜನ ಯೋಚನೆ ಮಾಡ್ತಾರೆ, ಗ್ರ್ಯಾಜುಯೇಟ್ ಆದಮೇಲೆ ನಾನು ಏನು ಮಾಡಬೇಕು ಅಂತ. ಇವಾಗ ನಮ್ಮ ಬಗ್ಗೆ ತುಂಬ ಜನಗೆ ರೆಫರೆನ್ಸ್ ಇದೆ, ಲರ್ನಿಂಗ್ ಲ್ಯಾಬ್ ಈ ಥರ ಕೆಲಸ ಮಾಡ್ತಾ ಇದೆ, ಸೊ ಇಲ್ಲಿ ಮಾಡೋಣ, ಇಲ್ಲಿ ಹೋಗೋಣ ಅಂತ ಬರುತ್ತೆ. ಸೊ ನಮ್ಮದೇ ಆದ ಒಂದು ಟೀಮ್ ಇದೆ, ಫ್ಯಾಕಲ್ಟೀಸ್ ಇದೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಇಂಡಸ್ಟ್ರಿಯಿಂದನೇ ತೊಗೊಂಡು ಬಂದುಬಿಟ್ಟು ನಮ್ಮ ಹತ್ರ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಎಂಡ್ ಟು ಎಂಡ್ ಗೈಡೆನ್ಸ್ ಇದೆ. ಈ ಫಾರ್ ಎಕ್ಸಾಂಪಲ್ ಸಾವಿರಾರು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಬಿ.ಕಾಮ್ ಆಗಿರ್ಬೋದು, ಎಂ.ಕಾಮ್ ಆಗಿರ್ಬೋದು, ಐ.ಟಿ. ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು. ಗ್ರಾಜುಯೇಟ್ ಆದ್ಮೇಲೆ ಅವ್ರಿಗೆ ಮೊದಲು ಗೈಡೆನ್ಸ್ ಕೊಡ್ತೀವಿ. ಸೊ ಈ ಪ್ರೊಫೈಲ್ ಇದ್ರೆ ಈ ಪ್ರೊಫೈಲ್ ಇಂದ ನೀವು ಯಾವ ಪ್ರೊಫೈಲ್ ಹೋಗ್ಬಹುದು, ಎಷ್ಟೊಂದು ಪ್ರೊಫೈಲ್ ಇದೆ, ಅದು ಬೇಡ, ಇದು ಏನಕ್ಕೆ ಚೂಸ್ ಮಾಡಬೇಕು ಅನ್ನೋದು ಗೈಡೆನ್ಸ್ ಕೊಡು. ಫಾರ್ ಎಕ್ಸಾಂಪಲ್, ಇವಾಗ ಬಿ.ಫಾರ್ಮ್ ಹುಡುಗ ಬರ್ತಾನೆ, ಬಿ.ಫಾರ್ಮ್ ಹುಡುಗ ಅಂತಾನೆ ನನ್ನ ಹತ್ರ ಬಂದ್ಬಿಟ್ಟು, ಸರ್ ಎಂ.ಫಾರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ನಾನು ಜಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಸೊ ವಾಟ್ ಐ ಸಜೆಸ್ಟ್ ಈಸ್, ಎಂ.ಫಾರ್ಮ್ ಮಾಡಬೇಕು ಅಂದ್ರೆ ನೀವು ಪಿ.ಎಚ್.ಡಿ ಏನಾದರೂ ಆಸೆ ಇದೆಯಾ? ಇಲ್ಲ. ಜಾಬ್ ಬೇಕಾ? ಬಿ.ಫಾರ್ಮ್ ಇಸ್ ಎನಫ್. ಬಿ.ಫಾರ್ಮ್ ಆದಮೇಲೆ ನಾನು ಏನು ಮಾಡಬೇಕು? ಸಾವಿರಾರು ಓಪನಿಂಗ್ಸ್ ಇರುತ್ತೆ, ಜಾಬ್ ಪ್ರೊಫೈಲ್ಸ್ ಇದೆ. ಒಂದು ಎಕ್ಸಾಂಪಲ್ ಕ್ವಾಲಿಟಿ ಅಂತ ಇರುತ್ತೆ, ಕ್ವಾಲಿಟಿ ಪ್ರೊಡಕ್ಷನ್ ಇರುತ್ತೆ, ಕ್ಲಿನಿಕಲ್ ರಿಸರ್ಚ್ ಇರುತ್ತೆ, ಮೆಡಿಕಲ್ ಸ್ಕ್ರೈಬ್ ಇರುತ್ತೆ, ಮೆಡಿಕಲ್ ಕೋಡಿಂಗ್ ಇದೆ, ಇನ್ಫಾರ್ಮೆಟಿಕ್ ಇದೆ, ಸ್ಕ್ರೈಬ್ ಇದೆ, ಎಷ್ಟೋ ಪ್ರೊಫೈಲ್ಸ್ ಇದೆ.
ಯಾವ್ದು ಚೂಸ್ ಮಾಡಬೇಕು ಕನ್ಫ್ಯೂಸ್ ಆಗಿರ್ತಾರೆ. ಸೊ ನಾವೇನು ಮಾಡ್ತೀವಿ ಅಂದರೆ ಈ 10-15 ಪ್ರೊಫೈಲಿಂದ ಒಂದು ಬೆಸ್ಟ್ ಪ್ರೊಫೈಲ್ನ ಚೂಸ್ ಮಾಡಿಸ್ತೀವಿ ಅವ್ರ ಪ್ರೊಫೈಲ್ ನೋಡಿಬಿಟ್ಟು. ಫಾರ್ ಎಕ್ಸಾಂಪಲ್ ಕ್ಲಿನಿಕಲ್ ರಿಸರ್ಚ್ ಅಲ್ಲಿ ಇವಾಗಿಂದಾನೆ ಅವ್ರು ಗೈಡೆನ್ಸ್ ಕೊಟ್ಟರೆ ಆ ಫೀಲ್ಡಲ್ಲಿ ಹೋದರೆ ಈಸಿಯಾಗಿ ಜಾಬ್ ಸಿಗುತ್ತೆ. ಫ್ಯೂಚರಲ್ಲಿ ತುಂಬ ಡಿಮಾಂಡ್ ಇದೆ, ನಾಟ್ ಓನ್ಲಿ ಇನ್ ಇಂಡಿಯಾ, ಅಬ್ರಾಡಲ್ಲೂ ತುಂಬ ಸ್ಕೋಪ್ ಇದೆ ಅದರದ್ದು. ಓಕೆನಾ, ಪ್ಯಾಕೇಜ್ ಚೆನ್ನಾಗಿ ಸಿಗುತ್ತೆ, ಸೊ ಲೈಫ್ ಸೆಟ್ಲ್ ಆಗುತ್ತೆ. ಮುಂದೆ 5 ವರ್ಷ ಆದಮೇಲೆ ಸ್ವಿಚ್ ಮಾಡೋ ಪರಿಸ್ಥಿತಿ ಬರಲ್ಲ. ಇವಾಗ 90% ಜನ ವಿತೌಟ್ ಗೈಡೆನ್ಸ್ ಅಲ್ಲಿ ಯಾರು ಜಾಬ್ ಮಾಡ್ತಿದ್ದಾರೆ ಅವ್ರಿಗೆ ಸ್ವಿಚ್ ಮಾಡೋ ಪರಿಸ್ಥಿತಿ ಬರ್ತದೆ. 5 ವರ್ಷ ಆದಮೇಲೆ ಸತತವಾಗಿ ಅವ್ರಿಗೆ ಗ್ರೋತ್ ಸಿಗಲ್ಲ. ಓಕೆನಾ, ಇಂಡಸ್ಟ್ರಿ ಟ್ರೆಂಡ್ ಚೇಂಜ್ ಆಗಿದೆ. ಇಂಡಸ್ಟ್ರಿ ಇವಾಗಿರೋದು ನಾಳೆ ಇರಲ್ಲ. ಇವಾಗ AI ಬಂದಿದ ಮೇಲೆ ಫುಲ್ ಮಾರ್ಕೆಟ್ ಡ್ಯಾಮೇಜ್ ಆಗಿದೆ, ಎಲ್ಲ ಆಟೋಮೇಷನ್ ಅಲ್ಲಿ ಹೋಗಿದೆ. ಓಕೆನಾ, ಈವನ್ ಇನ್ ಡಿಜಿಟಲ್ ಫೀಲ್ ಇದರಲ್ಲೂ ಎಲ್ಲ ಡಿಜಿಟಲ್ ಹೋಗಿದೆ. ಕರೆಕ್ಟಾ? ಸೊ ಡಿಜಿಟಲ್ ಹೋಗಿದ್ಮೇಲೆ ಹ್ಯೂಮನ್ ಕೆಲಸನೇ ಬರಲ್ಲ ಅಲ್ಲಿ. ಸೊ ನಾವು ಅದನ್ನು ಯೋಚನೆ ಮಾಡಿಬಿಟ್ಟು ಆ ಥರ ನಾವು ಇವಾಗಿಂದನೇ ಗೈಡೆನ್ಸ್ ತಗೊಂಡ್ರೆ ಪ್ರಾಪರ್ ಪ್ರೊಫೈಲ್ನ ಚೂಸ್ ಮಾಡಿದ್ರೆ ಮುಂದೆ ನೀವು ಸ್ವಿಚ್ ಆಗೋ ಚಾನ್ಸಸ್ ಇರಲ್ಲ. ಸೊ ವಾಟ್ ಮೈ ಸಜೆಷನ್ ಈಸ್ 5 ವರ್ಷ ಆದಮೇಲೆ ತುಂಬ ಹರ್ಟ್ ಆಗುತ್ತೆ ಹುಡುಗರಿಗೆ. ಲೈಕ್ ಫಾರ್ ಎಕ್ಸಾಂಪಲ್ 5 ವರ್ಷ ಎಕ್ಸ್ಪೀರಿಯನ್ಸ್ ತೊಗೊಂಡ್ಬಿಟ್ಟು ನಾನು ಸ್ವಿಚ್ ಮಾಡ್ತೀನಿ ಅಂದರೆ ಅದು ಮೂರ್ಖತನ. ಸೊ ಮೊದಲಿಂದಾನೇ ಗೈಡೆನ್ಸ್ ಇಂದ ಹೋಗಿ, ಯಾಕೆಂದ್ರೆ ಸ್ವಿಚ್ ಮಾಡೋ ಪರಿಸ್ಥಿತಿ ಬರಬಾರ್ದು. ಹೌದು, ಈ ತರ. ಅಡ್ಮಿಷನ್ ಪ್ರೋಸೆಸ್ ಹೇಗೆ ಮೇಡಮ್? ಅಡ್ಮಿಷನ್ ಪ್ರೋಸೆಸ್ ಇದೆ, ಆನ್ಲೈನ್ ಇದೆ, ಆಫ್ಲೈನ್ ಇದೆ. ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಲೈಕ್ ಆನ್ಲೈನ್ ಇದೆ ಫಿಲ್ ಅಪ್ ಮಾಡ್ಬಿಡ್ತಾರೆ. ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಕ್ಲಾಸಸ್? ಎವ್ರಿ ಮಂತ್ ನನ್ನ ಹತ್ರ 7 to 8 ಬ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ಎವ್ರಿ 15th ಎವ್ರಿ 30th 3-5 ಬ್ಯಾಚಸ್ ಮಿನಿಮಮ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಓಕೆ, ಈಗ ಬೇರೆ ಬೇರೆ ಕಡೆಯಿಂದ ನೋಡ್ತಿರ್ತಾರೆ ಕಾರ್ಯಕ್ರಮವನ್ನ. ಈಗ ನೀವು ಹೇಳ್ತಾ ಇದ್ರಿ ನಾರ್ತ್ ಕರ್ನಾಟಕದಲ್ಲಿ ಉದ್ಯೋಗ ಸಮಸ್ಯೆ ಅನ್ನೋದು ಬಹುದೊಡ್ಡ ಸಮಸ್ಯೆ ಆಗಿದೆ ಅಂತ. ಸೊ ಅಂತವ್ರಿಗೆ ಮನೆಯಲ್ಲೇ ಕುಳಿತು ಈ ಕೋರ್ಸ್ಗಳನ್ನ ಕಲಿಯುವಂತ ಅವಕಾಶ ಕೂಡ ಇರುತ್ತೆ. ಹೌದು ಮೇಡಮ್, ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತುಂಬ ಜನ ಆನ್ಲೈನ್ಗೆ ಪ್ರಿಫರ್ ಮಾಡಲ್ಲ. ನೋಡಿ, ಆನ್ಲೈನ್ ನೀವು ಪ್ರಿಫರ್ ಮಾಡಲ್ಲ ಅಂದರೆ ನಿಮ್ಗೆ ಫೋರ್ಸೇ ಬೇಡ. ನೀವು ಬಂದುಬಿಟ್ಟು ಬೆಂಗಳೂರಲ್ಲಿ ಬಂದುಬಿಟ್ಟು ಆಫ್ಲೈನಲ್ಲೂ ಮಾಡ್ಬೋದು. ಆನ್ಲೈನಲ್ಲಿ ಮನೆಯಲ್ಲಿ ಕೂತ್ಕೊಂಡು ನಾನು ವರ್ಕ್ ಫ್ರಮ್ ಮಾಡಿಬಿಟ್ಟು ಅರ್ನಿಂಗ್ ಮಾಡ್ತಾ ನಾನು ಈ ಕೋರ್ಸ್ ಮಾಡ್ತೀನಿ ಅಂದರೆ ದಟ್ ಈಸ್ ಥಮ್ಸ್ ಅಪ್. ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಅದಕ್ಕೆ. ಸೊ ಬೇಸಿಕಲಿ ಗ್ರ್ಯಾಜುಯೇಟ್ ಆದಮೇಲೆ ಅಥವಾ ಪರ್ಸ್ಯೂಯಿಂಗಲ್ಲಿ ಫೈನಲ್ ಇಯರ್ ಪರ್ಸ್ಯೂಯಿಂಗ್ ಇದ್ರೂ ನೀವು ನಮಗೆ ರೀಚ್ ಮಾಡಿ. ಸೊ ನಾವು ಮೊದಲಿಂದಾನೇ ನಿಮ್ಗೆ ಗೈಡೆನ್ಸ್ ಕೊಟ್ಟಿದ್ರೆ ಸೊ ಗ್ರ್ಯಾಜುಯೇಟ್ ಆದಮೇಲೆ ಇಮಿಡಿಯೇಟ್ ಜಾಬ್ ಸಿಗೋ ಥರ ನಾವು ಮಾಡ್ಕೊಡ್ತೀವಿ. ಓಕೆನಾ? ಸೊ ಒನ್ ಥಿಂಗ್, ಇನ್ನೊಂದು ಲರ್ನಿಂಗ್ ಲ್ಯಾಬ್ ಏನಕ್ಕೆ ಪ್ರಿಫರ್ ಮಾಡಬೇಕು? ಏನಕ್ಕೆ ಲರ್ನಿಂಗ್ ಲ್ಯಾಬ್ ಅಂದರೆ ನಾನು ಹೇಳ್ತೀನಿ. ಸೊ ನೋಡಿ, ನಾನು ಆ್ಯಸ್ ಎ ಸ್ಟೂಡೆಂಟ್ ಆಗಿ ಯೋಚನೆ ಮಾಡ್ತೀನಿ, ಆ್ಯಸ್ ಎ ಫೌಂಡರ್ ಆಗು ಎಂದೂ ಯೋಚನೆ ಮಾಡಿಲ್ಲ. ಆ್ಯಸ್ ಸ್ಟೂಡೆಂಟ್ ಆಗಿ ಯೋಚನೆ ಮಾಡಿದ್ರೆ ಅವ್ರದ್ದು ಏನು ಮಿಸ್ಟೇಕ್ಸ್ ಇದೆ ಅನ್ನೋದು ನನಗೆ ಗೊತ್ತು. ಆ ಗ್ರೌಂಡಿಂದ ನಾವು ಕೆಲಸ ಮಾಡಿದ್ವಿ ಇಲ್ಲಿವರೆಗೂ. ಎಷ್ಟೊಂದು ಸ್ಟೂಡೆಂಟ್ ನಮ್ಮ ಹತ್ರ ಬಂದಿದ್ದಾರೆ. ಒಂದು ಸ್ಟೂಡೆಂಟ್ ನೀವು ತೋರಿಸ್ಬೇಕು ಕಿ ನನಗೆ ನಿಮ್ಮ ಕಡೆಯಿಂದ ಪ್ರಾಪರ್ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ, ಯಾರು ಒಂದೇ ಇಲ್ಲ ಇಲ್ಲಿವರೆಗೂ. ಓಕೆನಾ? ಆ ಥರ ನಾವು ಕೆಲಸ ಮಾಡ್ತಿದ್ವಿ. ನೀವು ಗೂಗಲಲ್ಲೂ ನಮ್ಮ ಬಗ್ಗೆ ಚೆಕ್ ಮಾಡಿ ಲರ್ನಿಂಗ್ ಲ್ಯಾಬ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟೊಂದು ಸ್ಟೂಡೆಂಟ್ಸು ಖುಷಿಯಿಂದ ಫೀಡ್ಬ್ಯಾಕ್ ಮಾಡ್ತಾರೆ. ಸೊ ಲರ್ನಿಂಗ್ ಲ್ಯಾಬ್ ಈ ಥರ, ಲರ್ನಿಂಗ್ ಲ್ಯಾಬ್ ಆ ಥರ ಅಂತ. ಸೊ ಇಲ್ಲಿವರೆಗೂ ನಾವು ಆ ಥರ ಮೇಂಟೈನ್ ಮಾಡಿದ್ದೀವಿ. ಓಕೆನಾ? ಇನ್ ಟರ್ಮ್ಸ್ ಆಫ್ ಟ್ರೈನಿಂಗ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಪ್ಲೇಸ್ಮೆಂಟ್ ಆಗಿರ್ಬೋದು. ಸ್ವಲ್ಪ ಜನಕ್ಕೆ ಪ್ಲೇಸ್ಮೆಂಟ್ಸ್ ಆಗಿದೆ, ಇನ್ನು ಸ್ವಲ್ಪ ಜನ ಸ್ಟ್ರಗಲ್ ಮಾಡ್ತಿದ್ದಾರೆ. ವಿ ಆರ್ ಹಿಯರ್. ನಾವು ಜಾಬ್ ಸಿಗೋವರೆಗೂ ಅವ್ರಿಗೆ ರೆಫರೆನ್ಸ್ ಕೊಡ್ತೀವಿ, ಇಂಟರ್ವ್ಯೂ ಸಪೋರ್ಟ್ ಕೊಡ್ತೀವಿ, ರಿಸಲ್ಟ್ ಬರೋವರೆಗೂ ಬಿಡಲ್ಲ. ಓಕೆ, ಏಜ್ ಲಿಮಿಟ್ಸ್ ಏನಾದರೂ ಇದೆಯಾ ಅದಕ್ಕೆ? ದೇರ್ ಇಸ್ ನೋ ಏಜ್ ಲಿಮಿಟ್ ಮ್ಯಾಮ್. ಯಾಕಂದ್ರೆ ತುಂಬಾ ಜನ ಈಗಾಗಲೇ ಅಂದ್ರೆ ಇವಾಗ ಯೂತ್ಸ್ಗಾದ್ರೆ ಈಗ ತಕ್ಷಣವೇ ಲರ್ನಿಂಗ್ ಲ್ಯಾಬ್ ಇದೆ ತಿಳ್ಕೊಳ್ತಾರೆ. ಈಗಾಗಲೇ ತುಂಬಾ ಜನ ಕೆಲಸ ಮಾಡ್ತಿರ್ತಾರೆ, ತಾವು ಅಪೇಕ್ಷೆ ಪಟ್ಟಂತಹ ಸ್ಯಾಲರಿ ಕೂಡ ಸಿಗ್ತಿರೋದಿಲ್ಲ. ಜೊತೆಗೆ ಈಗ ಓಡ್ತಾ ಇರುವಂತಹ ಜಗತ್ತಲ್ಲಿ ಏನೇನು ಕೋರ್ಸ್ಗಳಿಗೆ ನಾವು ಸೇರಬಹುದಾ, ಇವಾಗ ಸೇರೋಕ್ ಸಾಧ್ಯನಾ ಅಂತ ಒಂದು ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ ಅಂಥವ್ರು ಕೂಡ ಬಂದು ಜಾಯಿನ್ ಆಗಬಹುದಾ? ಮೇಡಮ್, ಇವಾಗ ಹೇಳ್ತೀನಿ, ನನ್ನ ಹತ್ರ ಎಷ್ಟೊಂದು ಸ್ಟೂಡೆಂಟ್ಸು ಏಜ್ ಲಿಮಿಟ್ ಅಂತ ಬರುತ್ತೆ, 45, 48, 38, 40 ಅವರು ನಮ್ಮ ಜೊತೆ ಕೋರ್ಸ್ ಮಾಡ್ತಾರೆ. ಅವ್ರಿಗೆ ಒಂದು ಕ್ವೆಶನ್ ಇರುತ್ತೆ. ಅವರು ಸ್ಪೆಷಲಿ ಯಾರು ಇರ್ತಾರೆ ಗೊತ್ತಾ? ಮದುವೆ ಆಗಿರೋರು, ಕೆರಿಯರ್ ಸ್ಟಾಪ್ ಆಗುತ್ತೆ. ಮಕ್ಕಳಾಗಿರೋರು, ಕೆರಿಯರ್ ಸ್ಟಾಪ್ ಇರುತ್ತೆ. ಏನೋ ಒಂದು ಕಾರಣಾತ್ಮಕ ಕಡೆಯಿಂದ ಕೆರಿಯರು ಅವ್ರದ್ದು ಸ್ಟಾಪ್ ಆಗಿಬಿಡುತ್ತೆ. 5 years 6 years ಆದಮೇಲೆ ಮನೇಲಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಅವಾಗ ಯೋಚನೆ ಬಂದಾಗ ಅವ್ರು ನಮ್ಮ ಹತ್ರ ಬರ್ತಾರೆ. ಸೊ ದೇರ್ ವಿಲ್ ಬಿ ಹ್ಯಾವಿಂಗ್ ಒನ್ ಡೌಟ್, ಸರ್ ನಮ್ಮ ಜಾಬ್ ಸಿಗುತ್ತಾ? ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ಜಾಬ್ ಸೆಕೆಂಡ್ರಿ. ನಾನು ನಿಮ್ಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಗ್ಯಾಪ್ ಇದೆ. ಸ್ವಲ್ಪ ನೀವು ಯಾವ ಡೊಮೇನಲ್ಲಿ ಹೋಗ್ಬೇಕಂತಿದ್ರೆ ಆ ಡೊಮೇನ್ ಕಂಟೆಂಟ್ ಸ್ವಲ್ಪ ಸ್ಟ್ರಾಂಗ್ ಆಗಿ ನಾಲೆಜ್ ಇಟ್ಕೊಳ್ಳಿ. ಆಮೇಲೆ ನಾವು ರೆಫರೆನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪೇಷಂಟ್ ಇಟ್ಕೊಳ್ಳಿ, ಪೇಷನ್ಸ್ ಆಗಿದ್ರೆ ಸಿಗುತ್ತೆ. ನಾವು ಯು ಆರ್ ಅಲೋನ್ ಸ್ಟ್ರಗಲಿಂಗ್ ಟು ಗೆಟ್ ದ ಜಾಬ್, ರೈಟ್? ಯಾವಾಗ ನಾವು ನಿಮ್ಮ ಜೊತೆ ನಾವಿದ್ಮೇಲೆ ಮುಗೀತು. ಸೊ ನೀ ನಾಟ್ ಟು ವರಿ ಅಬೌಟ್ ಜಾಬ್ಸ್ ಅಂಡ್ ಆಲ್. ಒಂದು ಕಂಪನಿ ಇಂಟರ್ವ್ಯೂಸ್ ಕಸ್ಟಮೈಸ್ಡ್ ಇಂಟರ್ವ್ಯೂಸ್ ಇರುತ್ತೆ. ಎಲ್ಲ ಕಂಪ್ನಿ ಸೇಮ್ ಇಂಟರ್ವ್ಯೂಸ್ ರನ್ ಮಾಡಲ್ಲ. 3 ರೌಂಡ್ ಇರುತ್ತೆ. ಒಂದು ಆಪ್ಟಿ ಇರುತ್ತೆ, ಇನ್ನೊಂದು ಮಾಕ್ ಇಂಟರ್ವ್ಯೂ ಇರುತ್ತೆ, ಇನ್ನೊಂದು HR ರೌಂಡ್ ಇರುತ್ತೆ. ಈ 3 ರೌಂಡು ಯಾವ ಕಂಪನಿ ಯಾವ ತರ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡುತ್ತೆ ಅನ್ನೋದು ಗೈಡ್ ಮಾಡ್ತೀವಿ. ಆಮೇಲೆ ಲಾಸ್ಟ್ ಬರುತ್ತೆ ಲಿಂಕ್ಡ್ಇನ್ ಅಲ್ಲಿ. ತುಂಬಾ ಜನ ಜಾಬ್ಸ್ ಅಂತ ಬಂದ್ರೆ ಲಿಂಕ್ಡ್ಇನ್ ಅಲ್ಲಿ ಒಂದು ಪ್ರೊಫೈಲ್ ಓಪನ್ ಮಾಡಿ ಅಪ್ಲೈ ಮಾಡ್ತಾರೆ.
ಅವ್ರ ಹತ್ರ ಕನೆಕ್ಷನ್ಸ್ ಇರಲ್ಲ, ಸ್ಟ್ರಾಂಗ್ ಪ್ರೊಫೈಲ್ ಇರಲ್ಲ, ಟೆಕ್ನಿಕಲ್ ಕಂಟೆಂಟ್ ಇರಲ್ಲ ಆ ಪ್ರೊಫೈಲಲ್ಲಿ. ಸೊ ಆ ಲಿಂಕ್ಡ್ಇನ್ ಸೆಷನಲ್ಲೂ ನಾವು ಹೆಲ್ಪ್ ಮಾಡ್ತೀವಿ. ಯಾವ ಥರ ನಿಮ್ಮ ಕನೆಕ್ಷನ್ಸ್ನ ಇನ್ಕ್ರೀಸ್ ಮಾಡಬೇಕು, ಯಾವ ಥರ ಟ್ರಾಫಿಕ್ನ ನೀವು ನಿಮ್ಮದು ಪ್ರೊಫೈಲಲ್ಲಿ ಇನ್ಕ್ರೀಸ್ ಮಾಡಬೇಕು, ಯಾವ ಥರ ಒಂದು HR ಗೆ ನೀವು ನೆಟ್ವರ್ಕ್ ಮಾಡ್ಬೋದು, ಕನೆಕ್ಟ್ ಮಾಡ್ಬೋದು, ಯಾವ ಥರ ಓಪನಿಂಗ್ CV ಕಳಿಸ್ಬೋದು, ಎಂಡ್ ಟು ಎಂಡ್ ಲಿಂಕ್ಡ್ಇನ್ ಸಪೋರ್ಟು ಕೊಡ್ತೀವಿ. ಸೊ ಇದೆಲ್ಲ ನಿಮಗೆ ಇಂಟರ್ವ್ಯೂ ಕ್ರ್ಯಾಕಿಂಗೇನೆ ಸಪೋರ್ಟ್ ಆಗುತ್ತೆ. ಓಕೆನಾ? ದಿಸ್ ಇಸ್ ಅಬೌಟ್ ಕಾರ್ಪೊರೇಟ್ ಟ್ರೈನಿಂಗ್. ಕಾರ್ಪೊರೇಟ್ ಟ್ರೈನಿಂಗ್ ಆದಮೇಲೆ ಟೆಕ್ನಿಕಲ್ ಡೊಮೇನ್ ಬರುತ್ತೆ. ಸೊ ಯಾವ ಟೆಕ್ನಿಕಲ್ ಫೀಲ್ಡಲ್ಲಿ ಹೋಗ್ಬೇಕಂತಿದ್ರ ಆ ಟೆಕ್ನಿಕಲ್ ಫೀಲ್ಡಲ್ಲಿ ನಮ್ಮದೇ ಆದ ಇಂಡಸ್ಟ್ರಿ ರಿಲೇಟೆಡ್ ಕಂಟೆಂಟ್ ಇದೆ. ಆ ಕಂಟೆಂಟ್ನ 6 ಮಂತ್ಸ್ಗೆ ರಿವೈಸ್ ಆಗ್ತಾ ಇರುತ್ತೆ. ಸೊ ಆ ಕಂಟೆಂಟ್ನ ನಾವು ಏನು ಮಾಡ್ತೀವಿ, ಸ್ಟೂಡೆಂಟ್ಗೆ ಗೈಡ್ ಮಾಡ್ತೀವಿ. ಸೊ ಒಂದು ಸ್ಟೂಡೆಂಟ್ಗೆ ಜಾಬ್ ಬೇಕು ಅಂದರೆ he should be expertise in end-to-end skills. ಒಂದು ಟೆಕ್ನಿಕಲ್ ಆಗಿರ್ಬೋದು, ಸಾಫ್ಟ್ ಸ್ಕಿಲ್ ಆಗಿರ್ಬೋದು, ಕಾರ್ಪೊರೇಟ್ ಇಕ್ವಿಟ್ ಆಗಿರ್ಬೋದು, ಲಿಂಕ್ಡ್ಇನ್ ಅಲ್ಲಿ ಆಗಿರ್ಬೋದು, ಇಂಟರ್ವ್ಯೂ ಕ್ರ್ಯಾಕಿಂಗ್ ಸಪೋರ್ಟ್. ಎರಡನೇದು ಬೇಕಾಗುತ್ತೆ ಅವ್ರಿಗೆ ಪ್ಲಾಟ್ಫಾರ್ಮ್. ಎಕ್ಸ್ಪರ್ಟ್ ಆದಮೇಲೆ ಒಂದು ಡೈರೆಕ್ಟ್ ಪ್ಲಾಟ್ಫಾರ್ಮ್ ಬೇಕು ಅಪ್ಲೈ ಮಾಡೋಕ್ಕೆ. ಮೂರನೇದು ಇಂಟರ್ವ್ಯೂ ಕ್ರ್ಯಾಕಿಂಗ್ ಸಪೋರ್ಟ್. ಈ 3 ಸಿಕ್ಕರೆ ಸಾಕು, ಈಸ್ ಈಕ್ವಲ್ ಟು ಜಾಬ್. ಹೌದು. ಎಲ್ಲದಾರೆ ಅಂತ ಹೇಳ್ತಾರೆ ಅಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋಂಥವ್ರಿಗೆ ಈ ಜಾಬ್ ಸೀಕಿಂಗ್ ಅನ್ನೋದು ತುಂಬಾ ಕಷ್ಟ ಸಾಧ್ಯ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಜಾಬ್ ಬೇಕಂತ ಹುಡುಕ್ತಾ ಇರ್ತಾರೆ. ಬಟ್ ಇತ್ತೀಚೆಗೆ ಅದರಲ್ಲೂ ಕೂಡ ತುಂಬಾನೇ ಮಾಡಿಫಿಕೇಶನ್ ಆಗ್ತಾ ಇದೆ, ಜೊತೆಗೆ ಅದು ಕೂಡ ಅಡ್ವಾನ್ಸ್ ಆಗ್ತಾ ಇದೆ. ಅದರಲ್ಲೂ ಕೂಡ ಸರ್ಟಿಫಿಕೇಶನ್ ಕೋರ್ಸಸ್ ಇದೆ ಅಂತ ಹೇಳ್ತಾ ಇದ್ರಿ ನೀವು. ಯಾವ್ಯಾವ ರೀತಿ ಸರ್ಟಿಫಿಕೇಶನ್ ಕೋರ್ಸಸ್ ಇದೆ, ಅದರಲ್ಲಿ ಯಾವ್ಯಾವ ರೀತಿ ಜಾಬ್ ಅನ್ನು ತೆಗೆದುಕೊಳ್ಬಹುದು? ಮೇಡಮ್, LLR ಅಂತ ಬಂದ್ರೆ ನಾವೇನಂತೀವಿ, ಲರ್ನಿಂಗ್ ಲ್ಯಾಬ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಸಂಸ್ಥೆ ಇದೆ. ಇಲ್ಲಿ ಹೆಲ್ತ್ ಕೇರ್ ಸ್ಟೂಡೆಂಟ್ಗೆ ಎಲಿಜಿಬಿಲಿಟಿ ಸಿಗುತ್ತೆ. ಹೆಲ್ತ್ ಕೇರ್ ಅಂತ ಬಂದ್ರೆ ಲೈಫ್ ಸೈನ್ಸ್ ಆಗಿರ್ಬೋದು. ಲೈಫ್ ಸೈನ್ಸ್ ಅಂದ್ರೆ BSc MSc ಬಯೋ ಕೆಮಿಸ್ಟ್ರಿ ಇರ್ಬೋದು, ಅಥವಾ ನಾವಿರ್ಬೋದು ಅಗೇನ್ ಫಾರ್ಮಾ, B ಫಾರ್ಮಾ, M ಫಾರ್ಮಾ, ಫಾರ್ಮ್ D ಅಂತ ಬರುತ್ತೆ, D ಫಾರ್ಮ್ ಅಂತ ಬರುತ್ತೆ. ಆಮೇಲೆ ಡಾಕ್ಟರ್ಸ್ ಇರ್ತಾರೆ, ಡೆಂಟಿಸ್ಟ್ ಆಗಿರ್ಬೋದು, ಬಾಮ್ಸ್ ಆಗಿರ್ಬೋದು, ಮತ್ತೆ ನರ್ಸಿಂಗ್ ಆಗಿರ್ಬೋದು, ಆಮೇಲೆ MBBS ಆಗಿರ್ಬೋದು. ಇವರೆಲ್ಲ ಒಂದು ಗ್ರಾಜ್ಯುಯೇಟ್ ಆದಮೇಲೆ ಅವ್ರದೇ ಆದ ಒಂದು ಪ್ರೊಫೈಲ್ಸ್ ಇರುತ್ತೆ. ಲೈಕ್ ಡಾಕ್ಟರ್ಸ್ ಅಂದರೆ MBBS ಅಂದರೆ ಅವ್ರದೇ ಆದ ಸ್ಪೆಷಲಿಸ್ಟ್ ಇರುತ್ತೆ. ಡೆಂಟಿಸ್ಟ್ ಅಂದರೆ ಹಲ್ಲಿನ ಡಾಕ್ಟರ್ ಅಂತ ಕಲಿತೀವಿ. ಸೊ ಇಲ್ಲಿ ಹೇಗಿರುತ್ತೆ ಅಂದರೆ ಇವ್ರದೇ ಆದ ಪ್ರೊಫೈಲ್ ಇದೆ, ಬಟ್ ಆ ಪ್ರೊಫೈಲ್ಗೆ ನಾನು ಚೆನ್ನಾಗಿರೋ ಪ್ರೊಫೈಲ್ ಅಂತ ಬರುತ್ತೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ಅವ್ರು ಏನು ಮಾಡ್ತಿದ್ದಾರೆ ಅದಕ್ಕಿಂತ ಜಾಸ್ತಿ ಬೇಕು ಅಂತಾರೆ. ಅಂಥದ್ರಲ್ಲಿ ಬಂದರೆ ಒಂದು ಕ್ಲಿನಿಕಲ್ ರಿಸರ್ಚ್ ಅಂತ ಡೊಮೇನ್ ಬರುತ್ತೆ. ಸೊ ಆ ಕ್ಲಿನಿಕಲ್ ರಿಸರ್ಚ್ ಅಲ್ಲಿ ಇವರೆಲ್ಲ ಎಲಿಜಿಬಲ್ ಆಗ್ತಾರೆ. ಸೊ ಈ ಫೀಲ್ಡ್ ಅಲ್ಲಿ ಕೋವಿಡ್ ಆದ್ಮೇಲೆ ಕ್ಲಿನಿಕಲ್ ರಿಸರ್ಚ್ ಅಂತ ತುಂಬಾ ಟ್ರೆಂಡ್ ಆಗಿದೆ. ಕ್ಲಿನಿಕಲ್ ರಿಸರ್ಚ್ ಅಂದ್ರೆ ಏನು ಗೊತ್ತಾ, ಒಂದು ಡ್ರಗ್ ನ ನಾವು ಡಿಸ್ಕವರಿ ಮಾಡ್ತೀವಿ, ಆ ಡ್ರಗ್ ನ ಸೇಫ್ ಮತ್ತೆ ಎಫಿಕೇಸಿ ನೋಟ್ ಡೌನ್ ಮಾಡ್ತೀವಿ ಹ್ಯೂಮನ್ ಏರರ್ ಅಲ್ಲಿ. ಸೊ ಅದಕ್ಕೆ ನಾವು ಕ್ಲಿನಿಕಲ್ ರಿಸರ್ಚ್ ಅಂತೀವಿ. ನೀವು ಎಕ್ಸಾಂಪಲ್ ನೋಡ್ಬೋದು, ಕೋವಿಡ್ ಟೈಮ್ ಅಲ್ಲಿ ವ್ಯಾಕ್ಸಿನೇಷನ್ ಇರಲಿಲ್ಲ ಅಂದ್ರೆ ನಾವು ಇರೋದು ತುಂಬಾ ಕಷ್ಟ. ಸೊ ನಾವೇನ್ ಮಾಡಿದ್ವಿ, ಕ್ಲಿನಿಕಲ್ ರಿಸರ್ಚ್ ಅವರು ಒಂದು ಡ್ರಗ್ ನ ಡಿಸ್ಕವರ್ ಮಾಡಿದ್ವಿ. ಆ ಡ್ರಗ್ ನ ಡಿಸೀಸ್ ಜೊತೆ ಫೈಟ್ ಮಾಡೋ ಲೆವೆಲಲ್ಲಿ ಸ್ಟ್ರಾಂಗ್ ಆಗಿ ಡ್ರಗ್ ಡಿಸ್ಕವರ್ ಮಾಡ್ತೀವಿ. ಸೊ ಇವಾಗ ನಾವು ಸೇಫ್ ಅಲ್ಲಿ ಇದ್ದೀವಿ. ಸೊ ಆ ಪ್ರೊಫೈಲ್ನ ಇವಾಗ ಎಲಿಜಿಬಿಲಿಟಿ ಇವರೆಲ್ಲ ಬರ್ತಾರೆ, ತುಂಬಾ ಜಾಸ್ತಿ ಡಿಮಾಂಡ್ ಇದೆ. ಸೊ ಆ ಪ್ರೊಫೈಲ್ ಅಲ್ಲಿ ನಾವೇನ್ ಮಾಡ್ತೀವಿ, ಇವರಿಗೆ ಎಂಡ್ ಟು ಎಂಡ್ ಕಂಟೆಂಟ್ ನಾಲೆಜ್ ಕೊಟ್ಟು, ಕಾರ್ಪೊರೇಟ್ ಟ್ರೈನಿಂಗ್ ಕೊಟ್ಟು, ರೆಫರೆನ್ಸ್ ಕೊಟ್ಟು, ಇಂಟರ್ವ್ಯೂ ಸಪೋರ್ಟ್ ಕೊಟ್ಟು ಜಾಬ್ ಕೊಡಿಸ್ತೀವಿ. ಓಕೆನಾ? ಸೊ ಇದರಲ್ಲೆಲ್ಲ ಸ್ಟೂಡೆಂಟ್ ಹಾರ್ಡ್ ವರ್ಕ್ ಇರಲೇಬೇಕು. ಅದರಲ್ಲಿ ನಾವು ಎಷ್ಟು ಮಾಡಿದ್ರು ಅವ್ರ ಕಡೆಯಿಂದ 100% ಸಿಕ್ಕಿಲ್ಲ ಅಂದ್ರೆ ವೆರಿ ಡಿಫಿಕಲ್ಟ್. ಜಾಬ್ಸ್ ಅಂತ ಹೇಳ್ತಾ ಇದ್ರೆ ಅಂದ್ರೆ ಎಲ್ಲೆಲ್ಲಿ ಜಾಬ್ ಪ್ಲೇಸ್ಮೆಂಟ್ ಆಗಬಹುದು? ನೋಡಿ ಮ್ಯಾಮ್, ಹೆಲ್ತ್ ಕೇರ್ ಅಂತ ಬಂತು ಅನ್ಕೊಳ್ಳಿ. ಸೊ ಅವ್ರಿಗೆ ಹಾಸ್ಪಿಟಲ್ಸ್ ಅಲ್ಲಿ ಜಾಬ್ ಸಿಗುತ್ತೆ, ಮತ್ತೆ ಫಾರ್ಮಾಸ್ಟಿಕಲ್ ಕಂಪ್ನೀಸ್ ಅಲ್ಲಿ ಜಾಬ್ ಸಿಗುತ್ತೆ, ITs ಅಲ್ಲೂ ಜಾಬ್ ಸಿಗುತ್ತೆ. ಓಕೆನಾ? ಸೊ ಕ್ಲಿನಿಕಲ್ ರಿಸರ್ಚ್ ಅಂತ ಡೊಮೇನು ತುಂಬಾ ಸ್ಟ್ರಾಂಗ್ ಆಗಿ ಇವಾಗ ಬಿಲೀವ್ ಮಾಡಿದ್ದಾರೆ ಜನ. ತುಂಬಾ ಸ್ಟ್ರಾಂಗ್ ಆಗಿ ಈವನ್ MBBS ಜನನು ಸ್ವಿಚ್ ಆಗ್ತಿದ್ದಾರೆ. ನನ್ನ ಹತ್ರ ಎಷ್ಟೋ ಸ್ಟೂಡೆಂಟ್ಸ್ ಇದ್ದಾರೆ, MBBS ಗ್ರಾಜ್ಯುಯೇಟ್ ಆಗಿಬಿಟ್ಟು ಈ ತರ ಕೋರ್ಸ್ ಮಾಡಿದ್ದಾರೆ ಕ್ಲಿನಿಕಲ್ ರಿಸರ್ಚ್ ಅಲ್ಲಿ. ನಾವು ದೇ ಆರ್ ಅರ್ನಿಂಗ್ ಅರೌಂಡ್ 15 to 20 lakh ಪ್ಯಾಕೇಜ್. MBBS ಅವರು. ಡೆಂಟಿಸ್ಟ್ ಜನ, ತುಂಬಾ ಡೆಂಟಿಸ್ಟ್ ಅವ್ರು ಏನ್ ಮಾಡ್ತಾರೆ, ಅವರು ಈ ಫೀಲ್ಡ್ ಅಲ್ಲಿ ಬರ್ತಾರೆ. ಈ ಮೆಡಿಕಲ್ ರೈಟಿಂಗ್ ಅನ್ನೋದು ಕ್ಲಿನಿಕಲ್ ರಿಸರ್ಚ್ ಒಂದು ಡೊಮೇನ್ ಇದೆ, ಅದರಲ್ಲಿ ತುಂಬಾ ಸ್ಕೋಪ್ ಇದೆ ಅವ್ರಿಗೆ. ಅವರು ಇದರಲ್ಲಿ ಸ್ವಿಚ್ ಆಗ್ತಾರೆ. ಅರೌಂಡ್ 10 to 12 lakh ಪ್ಯಾಕೇಜ್ ಅವ್ರಿಗೂ ಸಿಗುತ್ತೆ. B ಫಾರ್ಮಸಿ ಅವರು ಅವ್ರದೇ ಆದ ಫೀಲ್ಡ್ ಬಿಟ್ಟು ಈ ಫೀಲ್ಡ್ ಅಲ್ಲಿ ಬರ್ತಿದ್ದಾರೆ, ಅವ್ರಿಗೂ ತುಂಬಾ ಸ್ಕೋಪ್ ಇದೆ. ಸೊ ಎಂಡ್ ಟು ಎಂಡ್ ಹೆಲ್ತ್ ಕೇರ್ ಜನಗೆ ಈ ಕ್ಲಿನಿಕಲ್ ರಿಸರ್ಚ್ ಅನ್ನೋದು ತುಂಬಾ ವೈಬ್ ಆಗಿದೆ, ತುಂಬಾ ಟ್ರೆಂಡ್ ಆಗಿದೆ. ಸೊ ಎಲ್ಲರೂ ಇದರಲ್ಲಿ ಬಂದ್ರೆ ಮಿನಿಮಮ್ ನಿಮಗೆ 3.5 ಸಿಗ್ಲೇಬೇಕು. BSc ಇವ್ರಿಗೆ, B ಫಾರ್ಮರ್ಗೆ. ಮಾಸ್ಟರ್ಸ್ ಮಾಡಿದ್ರೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಪ್ಯಾಕೇಜ್ ಅಲ್ಲಿ ಅಷ್ಟೇ. ಝೀ ಲರ್ನಿಂಗ್ ಲ್ಯಾಬ್ ನಲ್ಲಿ ಸಕ್ಸಸ್ ರೇಷಿಯೋ ಅಂದ್ರೆ ಪ್ಲೇಸ್ಮೆಂಟ್ ಜಾಬ್ ಬಗ್ಗೆ ಹೇಳೋದಾದ್ರೆ, ಪ್ಲೇಸ್ಮೆಂಟ್ ಅಂತ ಬಂತು ಅನ್ಕೊಳ್ಳಿ, ಎಷ್ಟೊಂದು ಜನಗೆ ನನ್ನ ಕೆರಿಯರಲ್ಲಿ ಪ್ಯಾನ್ ಇಂಡಿಯಾ ಸ್ಟೂಡೆಂಟ್ಸ್ಗೆ ಪ್ಲೇಸ್ ಮಾಡಿಸಿದ್ದೀನಿ. ಓಕೆನಾ? ಸೊ ಇನ್ನು ಸತತವಾಗಿ ಈ ತಿಂಗಳು ನನ್ನ ಹತ್ರ 50 ಇಂದ 60 ರೆಸ್ಯೂಮೆ ಆಲ್ರೆಡಿ ಶಾರ್ಟ್ಲೈಸ್ ಆಗಿದೆ. ವೇಟಿಂಗ್ ಫಾರ್ ಆಫರ್ ಲೆಟರ್ ಅಂತ ಬರುತ್ತೆ. ಸೊ ಪ್ಲಾನ್ ಮಾಡ್ತಾ ಇದ್ದೀನಿ, ಸಕ್ಸಸ್ ರೇಷಿಯೋ ಎವ್ರಿ ಮಂತ್ 150 ಕ್ರಾಸ್ ಆಗಲೇಬೇಕು. ಅದೇ ಒಂದು ವಿಷನ್ ಇದೆ. ಸೊ ಬರೋ ವರ್ಷದಲ್ಲಿ ಇದನ್ನು ಮಾಡಿಸ್ಬಿಟ್ಟು 100% ಇದನ್ನು ನಾನು ಮಾಡೇ ಮಾಡ್ತೀನಿ. ಸ್ಪೆಷಲಿ ಕರ್ನಾಟಕದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಷ್ಟೋ ಸ್ಟೂಡೆಂಟ್ಸ್ಗೆ ಟ್ಯಾಲೆಂಟ್ ಇದೆ, ಪ್ಲ್ಯಾಟ್ಫಾರ್ಮ್ ಇರಲ್ಲ. ಸೊ ದಯವಿಟ್ಟು ನಮ್ಮ ಜೊತೆ ಜಾಯ್ನ್ ಆಗಿ, ನಮ್ಮ ಜೊತೆ ಬನ್ನಿ. ನೀವು
ಪ್ಲ್ಯಾಟ್ಫಾರ್ಮ್ ನಾವು ಕೊಡ್ತೀವಿ, ಟ್ಯಾಲೆಂಟ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ, ಅಟ್ ಲಾಸ್ಟಲ್ಲಿ ನಾವು ರಿಸಲ್ಟ್ ಬರಬೇಕು, ರಿಸಲ್ಟ್ ಬರೋದ್ರೆ ಕೆಲಸ ಮಾಡೋಣ. ಒಂದು ಪ್ರೊಫೈಲ್ ಚೂಸ್ ಮಾಡಿದ್ರೆ ಲಾಸ್ಟ್ವರೆಗೂ ಬಿಡಬಾರ್ದು ಅನ್ನೋದು ನನ್ನ ಆಸೆ ಅಷ್ಟೇ. ಸೊ ಪ್ರಾಪರ್ ಗೈಡೆನ್ಸ್ ಕೊಟ್ಬಿಟ್ಟು ಲರ್ನಿಂಗ್ ಲ್ಯಾಬ್ ಕಡೆಯಿಂದ ನಿಮಗೆ ಎಂಡ್ ಟು ಎಂಡ್ ಟ್ರೈನಿಂಗ್ ಆಗಿರ್ಬೋದು, ಪ್ಲೇಸ್ಮೆಂಟ್ ಸಪೋರ್ಟ್ ಸಿಗುತ್ತೆ. ದಿಸ್ ಈಸ್ ವಾಟ್ ಫೌಂಡರ್ ಕಡೆಯಿಂದ ಒಂದು ಕಮಿಟ್ಮೆಂಟ್ ಇದೆ ಎಲ್ಲ ಸ್ಟೂಡೆಂಟ್ಸ್ಗೆ. 5 ವರ್ಷದಲ್ಲಿ ನಾನು ತುಂಬ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ಸ್ಟೂಡೆಂಟ್ ಫೀಡ್ಬ್ಯಾಕ್ ಅಂತ ಹೇಳ್ಬೋದು. ಎಷ್ಟೋ ಸ್ಟೂಡೆಂಟ್ಸು ಪ್ಯಾನ್ ಇಂಡಿಯಾದಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ. ಸೊ ಪ್ರಾಮಿಸಿಂಗ್ ಆಗಿ ನಾವು ಕೆಲಸ ಮಾಡಿದ್ದೀವಿ ಇಲ್ಲಿವರೆಗೂ. ಸೊ ಮುಂದೇನೂ ಮಾಡ್ತೀವಿ ಅನ್ನೋದು ಕಮಿಟ್ಮೆಂಟು ನಾವು ನಿಮ್ಮಲ್ಲಿ ಇಡ್ತೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೊತ್ತು ಮಾಹಿತಿನ ಕೊಟ್ಟಿದ್ದಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಝೆನೋಫಿ ಇ-ಲರ್ನಿಂಗ್ ಲ್ಯಾಬ್, ಟ್ರೈನಿಂಗ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್, ವಕೀಲ್ ಸ್ಕ್ವೇರ್, ಬನ್ನೇರ್ಘಟ್ಟ ಮೇನ್ ರೋಡ್, ಕೆಇಬಿ ಕಾಲೋನಿ, ನೇವ್ ಗುರುಪ್ಪನಪಾಳ್ಯ, ಜಯನಗರ 9th ಬ್ಲಾಕ್, ಬಿಟಿಎಂ ಲೇಔಟ್, ಬೆಂಗಳೂರು 560029. ದೂರವಾಣಿ ಸಂಖ್ಯೆ 8192424734, 9606957503, 9535666572. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9. ರಾಯಬರ